ಮೈಸೂರು ಕುಶಾಲನಗರ ರೈಲು ಯೋಜನೆ ರದ್ದಾಗಿದೆ. ಮಹಾ ವಿಶ್ಲೇಷಣೆ. ಕಳೆದ ಹಲವು ವರ್ಷಗಳಿಂದ ಪೇಪರ್ನಲ್ಲಿ, ಟಿವಿ ಚಾನೆಲ್ಗಳಲ್ಲಿ ನೀವು ಒಂದು ಹೆಡ್ಲೈನ್ ನೋಡುತ್ತೀರಾ, ಕೊಡಗಿಗೆ ರೈಲು ಬರ್ತಾ ಇದೆ ಅಂತ. ಆದರೆ ಈಗ ಆ ರೈಲು ಮಾರ್ಗ ಕೋವಿಗೆ ಪೂರ್ಣ ವಿರಾಮ ಬಿದ್ದಿದೆ. ಹೌದು, ಬಹುನಿರೀಕ್ಷಿತ ಮೈಸೂರು ಕುಶಾಲನಗರ ರೈಲು ಮಾರ್ಗ ಈಗ ರದ್ದಾಗಿದೆ. ಸ್ನೇಹಿತರು, ವೆಲ್ಕಮ್ ಬ್ಯಾಕ್ ಟು ಐಫೈ ಚಾನಲ್. ನಾನು ಮಾವಿಕೆ. ಇವತ್ತಿನ ವಿಡಿಯೋದಲ್ಲಿ ಈ ಮೈಸೂರು ಕುಶಾಲನಗರ ರೈಲು ಯೋಜನೆಗೆ ಸಂಬಂಧಿಸಿದ ಒಂದಿಷ್ಟು ಮಾಹಿತಿನ ತಿಳ್ಕೊಂಬರೋಣ. ಇದೊಂದು ದೊಡ್ಡ ನಿರ್ಧಾರ. ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ, ನೂರಾರು ಎಕರೆ ಜಮೀನು, ಜನರ ಕನಸು ಎಲ್ಲವೂ ಈ ಯೋಜನೆಗಿತ್ತು. ಹಾಗಾದರೆ ಇಷ್ಟೆಲ್ಲ ವರ್ಷಗಳ ಚರ್ಚೆಗೆ ನಂತರ ಈ ಕ್ಷಣಗಳಲ್ಲಿ ರೈಲ್ವೆ ಇಲಾಖೆ ನಮಗೆ ಈ ಯೋಜನೆ ಬೇಡ ಅಂತ ಹೇಳಿದ್ದು ಯಾಕೆ? ಇದರ ಹಿಂದೆ ಯಾವ ಆಸೆಗೆ ಆಟವಿದೆ? ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅಂತ ಸರ್ಕಾರ ಅನಿಸಿಕೆ ತಪ್ಪಾಗಿದೆ ಅಥವಾ ಸರಿಯಾಗಿದೆ? ಬನ್ನಿ ತಿಳ್ಕೊಂಬರೋಣ. ವೀಕ್ಷಕರೇ, ಮೊದಲು ಈ ಯೋಜನೆಯ ಇತಿಹಾಸವನ್ನು ಸ್ವಲ್ಪ ನಾವು ಕೇಳ್ಕೊಳ್ಳೋಣ. ಈ ಮೈಸೂರು ಕುಶಾಲನಗರ ರೈಲು ಯೋಜನೆ ಅನುಮೋದನೆ ಸಿಕ್ಕಿದ್ದು 2018-19 ಆರ್ಥಿಕ ವರ್ಷದಲ್ಲಿ. ಅಂದು ಈ ಯೋಜನೆಯನ್ನು ಘೋಷಿಸಿದಾಗ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇದು ದೊಡ್ಡ ಮೈಲಿಗಲ್ಲು ಎನ್ನಲಾಗ್ತಾ ಇತ್ತು. ವೀಕ್ಷಕರೇ, ಈ ಮಾರ್ಗದ ಒಟ್ಟು ಉದ್ದ 87.2 ಕಿಲೋಮೀಟರ್. ಇದರೊಂದಿಗೆ ಬರೋಬ್ಬರಿ 1379 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ಲಾನ್ ಮಾಡಲಾಗಿತ್ತು. ಆರಂಭಿಕ ಅಂದಾಜಿನ ಪ್ರಕಾರ ಈ ಯೋಜನೆಗೆ 1800 ಕೋಟಿ ರೂಪಾಯಿ ಬೇಕಾಗಿತ್ತು. ವೀಕ್ಷಕರೇ, ಯೋಚನೆ ಮಾಡಿ, 1800 ಕೋಟಿ ರೂಪಾಯಿ ಅಂದ್ರೆ ಅದು ಸಣ್ಣ ಮೊತ್ತವಲ್ಲ. ಕೊಡಗಿನ ಪ್ರವಾಸೋದ್ಯಮ, ಕೃಷಿ, ಸಾಗಾಣಿಕೆ ಮತ್ತು ಸ್ಥಳೀಯ ಪ್ರಯಾಣಕ್ಕೆ ಇದು ದೊಡ್ಡ ಪೋಸ್ಟ್ ಅಂತ ಹೇಳ್ತೇನೆ. ಇದಕ್ಕಾಗಿ ಜೂನ್ 2022ರಲ್ಲಿ ಅಂತಿಮ ಸಮೀಕ್ಷೆ, ಫೈನಲ್ ಲೊಕೇಶನ್ ಸರ್ವೆ ಟೆಂಡರ್ ಕೂಡ ನೀಡಲಾಗಿತ್ತು. ಆದರೆ ಸಮೀಕ್ಷೆಯ ವರದಿ ಬಂದ ಮೇಲೆ ರೈಲ್ವೆ ಇಲಾಖೆ ಲೆಕ್ಕಾಚಾರವೇ ಬದಲಾಯಿಸಿಬಿಟ್ಟೆ. ರದ್ದತಿಗೆ ಪ್ರಮುಖ ಆರ್ಥಿಕ ಕಾರಣಗಳು ಯಾವುವು? ಸ್ನೇಹಿತರೆ, ಈಗ ಮುಖ್ಯವಾದ ಘಟ್ಟಕ್ಕೆ ಬರೋಣ. ನೈಋತ್ಯ ರೈಲ್ವೆ SW ಅಧಿಕಾರಿಗಳು ಗಿರೀಶ್ ಧರ್ಮರಾಜ್ ಕೊರಕೋಡ್ ಅವರು ನೀಡಿರುವಂತ ಮಾಹಿತಿಯ ಪ್ರಕಾರ ಈ ಯೋಜನೆಯನ್ನು ರದ್ದು ಮಾಡಲು ಕೆಲವು ಬಲವಾದ ಕಾರಣಗಳಿವೆ ಅಂತ ಹೇಳಿದ್ದಾರೆ. ಕಡಿಮೆ ಬೇಡಿಕೆ, ಲೋ ಡಿಮ್ಯಾಂಡ್. ಯಾವುದೇ ರೈಲು ಹಳಿ ಮೇಲೆ ಒಂದು ರೈಲು ಓಡಾಡಬೇಕಂದ್ರೆ ಅಲ್ಲಿ ಪ್ರಯಾಣಿಕರ ಸಂಖ್ಯೆ ಮತ್ತು ಸರಕು ಸಾಗಾಣಿಕೆಯ ಪ್ರಮಾಣ ಹೆಚ್ಚಿರಬೇಕು. ಈ ಮಾರ್ಗದಲ್ಲಿ ಸಮೀಕ್ಷೆ ನಡೆಸಿದಾಗ ರೈಲ್ವೆ ಇಲಾಖೆಗೆ ಕಂಡು ಬಂದಿತ್ತು ಏನಂದ್ರೆ, ಇಲ್ಲಿ ದಿನನಿತ್ಯ ಪ್ರಯಾಣಿಸುವ ಸಂಖ್ಯೆ ರೈಲು ಓಡಿಸಲು ಬೇಕಾದಷ್ಟು ಇಲ್ಲ. ನಂಬರ್ 2, ಹೂಡಿಕೆ ವ್ಯಯನಾಮ. ಇದೊಂದು ಬಿಸಿನೆಸ್ ಲೆಕ್ಕಾಚಾರ. 1800 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಗೆ ಅದರಿಂದ ವರ್ಷಕ್ಕೆ ಎಷ್ಟು ಲಾಭ ಸಿಗುತ್ತದೆ? ಅಧಿಕಾರಿಗಳ ಪ್ರಕಾರ ಇಲ್ಲಿ ಖರ್ಚು ಮಾಡುವ ಹಣಕ್ಕೆ ತಕ್ಕಂತೆ ಆದಾಯ ಬರುವುದಿಲ್ಲ. ಇದು ದೀರ್ಘಾವಧಿಯಲ್ಲಿ ರೈಲ್ವೆ ಇಲಾಖೆಗೆ ದೊಡ್ಡ ತಲೆನೋವಾಗುವಂತ ಪರಿಣಾಮ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನಂಬರ್ 3, ವೆಚ್ಚದ ಹೆಚ್ಚಳ. 2018ರಲ್ಲಿ 1800 ಕೋಟಿ ರೂಪಾಯಿ ಇದ್ದ ಈ ಯೋಜನೆ ಈಗಿರುವಂತಹ ಭೂಸ್ವಾಧೀನ ವೆಚ್ಚ ಮತ್ತು ಎಲ್ಲವನ್ನು ಸೇರಿಸಿ ಒಟ್ಟಾರೆ 3000 ಕೋಟಿ ರೂಪಾಯಿ ದಾಟುವಂತ ಅಂದಾಜಿಸಲಾಗಿದೆ. ಇಷ್ಟು ಹಣ ಆಗಿ ಆದಾಯ ಬರದೆಂದರೆ ಯೋಜನೆ ಹೀಗೆ ಯಶಸ್ವಿಯಾಗುವ ಸಾಧ್ಯ. ಇನ್ನು ಪರಿಸರ ಮತ್ತು ಸ್ಥಳೀಯ ವಿರೋಧಿಗಳು. ವೀಕ್ಷಕರೇ, ಬರೀ ಹಣ ಅಷ್ಟೇ ಅಲ್ಲ, ಇಲ್ಲಿ ಪರಿಸರದ ಪ್ರಶ್ನೆ ಕೂಡ ಇತ್ತು. ಈ ರೈಲು ಮಾರ್ಗ ಕೊಡಗಿನ ಹಸಿವನ್ನು ಸೀಳಿಕೊಂಡು ಹೋಗಿತ್ತು. ಅರಣ್ಯಕ್ಕೆ ಹಾನಿ. ಈ ಮಾರ್ಗ ನಾಗರಹೊಳೆ ಅರಣ್ಯ ವಲಯದಿಂದ ತೀರ ಸಮೀಪದಲ್ಲಿ ಹಾದು ಹೋಗುತ್ತದೆ. ರೈಲು ಹಾನಿ ಬಂದ್ರೆ ಸಾವಿರಾರು ಮರಗಳು ಕಡಿಬೇಕಾಗುತ್ತದೆ. ಇನ್ನು ವನ್ಯಜೀವಿಗಳಿಗೆ ತೊಂದರೆ. ನಾವೇ ಈಗಾಗಲೇ ಅನೇಕ ಕಡೆ ನೋಡುತ್ತಿದ್ದೇವೆ, ರೈಲು ಡಿಕ್ಕಿ ಹೊಡೆದು ಆನೆಗಳು ಸಾಯುತ್ತವೆ. ಈ ಯೋಜನೆ ಬಂದ್ರೆ ಕೊಡಗಿನ ಆನೆಗಳು ಮತ್ತು ಹುಲಿಗಳ ಸಂಚಾರಕ್ಕೆ ದೊಡ್ಡ ಅಡ್ಡಿ ಆಗುತ್ತದೆ. ಇನ್ನು ಸಾರ್ವಜನಿಕರ ವಿರೋಧ. ಕೊಡಗಿನ ರೈತರು ಮತ್ತು ಪರಿಸರ ಪ್ರೇಮಿಗಳು ಈ ಯೋಜನೆಯನ್ನು ಮೊದಲಿನಿಂದಲೂ ವಿರೋಧ ಮಾಡ್ತಾ ಬಂದಿದ್ದಾರೆ. ನಮಗೆ ರೈಲು ಬೇಡ, ನಮ್ಮ ಕಾಡು ಉಳಿಸಿಕೊಡಿ ಎಂಬುದು ರೈತರ ಕೂಗಾಗಿತ್ತು. ಇನ್ನು ಭೂಸ್ವಾಧೀನ ವೇಳೆ ರೈತರು ತಮ್ಮ ತೋಟಗಳನ್ನು ಬಿಟ್ಟುಕೊಡದೆ ನಿರಾಕರಿಸಿದ್ದು ಕೂಡ ಸರ್ಕಾರದ ಮೇಲೆ ಒತ್ತಡ ಇರ್ತಾ ಇದೆ. ಕೇರಳದ ಸಿಲ್ವರ್ ಲೈನ್ ಮತ್ತು ಅಂತಿಮ ನಿರ್ಧಾರ. ಇತ್ತೀಚೆಗೆ ಕೇರಳದಲ್ಲಿ ಸಿಲ್ವರ್ ಲೈನ್ ಎಂಬ ರೈಲ್ವೆ ಯೋಜನೆಯ ಬಗ್ಗೆಯೂ ಇಂತಹದ್ದೇ ಗದ್ದಲ ನಡೆಯಿತು. ಅಲ್ಲಿಯೂ ಸಹ ಆರ್ಥಿಕ ಲಾಭ ಕಡಿಮೆ, ಪರಿಸರಕ್ಕೆ ಹಾನಿ ಹೆಚ್ಚು ಎಂಬ ಕಾರಣಕ್ಕೆ ತಜ್ಞರು ಆಪೇಕ್ಷವನ್ನು ಎತ್ತಿದ್ದಾರೆ. ಮೈಸೂರು ಕುಶಾಲನಗರ ವಿಷಯದಲ್ಲೂ ಕೂಡ ಇದೇ ನಡೀತಾ ಇದೆ. ಇತ್ತೀಚೆಗೆ ಮೈಸೂರು ಮತ್ತು ಕುಶಾಲನಗರ ನಡುವೆ ಉತ್ತಮ ರಸ್ತೆ ಸಂಪರ್ಕವಿದೆ. KSRTC ಬಸ್ಸುಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದು, ಹೀಗಿರುವ ರೈಲು ಮಾರ್ಗಕ್ಕೆ ಸಾವಿರಾರು ಕೋಟಿ ಸುರಿಯುವುದು ಲಾಭಕ್ಕಿಂತ ನಷ್ಟವೇ ಹೆಚ್ಚು ಎಂಬ ತೀರ್ಮಾನಕ್ಕೆ ರೈಲ್ವೆ ಇಲಾಖೆ ಬಂದಿದೆ. ಇದು ಪರಿಸರ ಪ್ರೇಮಿಗಳಿಗೆ ಸಿಕ್ಕ ದೊಡ್ಡ ಜಯ ಅಂತಾನೆ ಹೇಳ್ತೀನಿ. ವೀಕ್ಷಕರೇ, ಈ ಕಂಪ್ಲೀಟ್ ವರದಿನ ನೋಡಿದ ಮೇಲೆ ನಿಮಗೇನಿಸ್ತಾ? ರೈಲ್ವೆ ಇಲಾಖೆ ಈ ಯೋಜನೆಯನ್ನು ರದ್ದು ಮಾಡಿದ್ದು ಸರಿನಾ ಅಥವಾ ತಪ್ಪ? ಒಳಗಿನ ಸುಂದರ ಪ್ರವಾಸವನ್ನು ಉಳಿಸಲು ಇದು ಅನಿವಾರ್ಯವೇ? ಏನನ್ಸುತ್ತೆ? ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ತರ ವಿಶ್ಲೇಷಣಾತ್ಮಕ ಮತ್ತು ರೈಲ್ವೆ ರಿಲೇಟೆಡ್ ವಿಡಿಯೋಗಾಗಿ ಐಫೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.